ನಿನ್ನೆ ದೇಶಾದ್ಯಂತ ಮೊದಲನೇ ಹಂತದ ಮತದಾನ ನಡೆದಿದೆ. ಆದರೆ ಯಾವುದೇ ರಾಜ್ಯಗಳಲ್ಲೂ ಕೂಡ 75% ಮತ ಪ್ರಮಾಣ ದಾಟಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಆಯೋಗದ ಕಸರತ್ತು ಆರಂಭ ಆಗಿದೆ. ಆಸ್ಪತ್ರೆಗಳ ಒಳರೋಗಿಗಳಿಗೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಈ ಬಾರಿ ರಾಜ್ಯದಲ್ಲಿ ಮತದಾನದ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಕಸರತ್ತು. ಆಸ್ಪತ್ರೆಗಳಿಂದಲೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋದಕ್ಕೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ. ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡ್ಬಂದು ಮತ ಹಾಕಿಸಿ ಅವರನ್ನು ವಾಪಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ. ಎಷ್ಟು ರೋಗಿಗಳು ಮತದಾನ ಮಾಡ್ತಾರೆ ಅನ್ನುವಂಥ ಲಿಸ್ಟನ್ನು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ. ಇದು ಅಪ್ಲಿಕೇಬಲ್ ಕೆಲವು ಅಂದರೆ ಬೆಂಗಳೂರಿನಲ್ಲಿರುವಂಥ ನಿವಾಸಿಗಳು, ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿದ್ದರೆ ಅವರನ್ನು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿ ವೋಟಿಂಗ್ ಮಾಡಿಸೋ ಸಿದ್ಧತೆ ನಡೀತಾ ಇದೆ. ಈಗ ಮತದಾನ ಮಾಡಲಿಕ್ಕೆ ಏನು ತೊಂದರೆ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕೆ ಎಂದು ಯಾರು ಅಂಗವಿಕಲರು ಅಥವಾ ಇವರು ಕೇಳಿದರೆ ಇವರು ಕೊಡೋಕ್ಕೆ ನಮ್ಮ ಹತ್ರ ಕೂಡ ಪ್ರೊವಿಷನ್ ಇದೆ. ಚುನಾವಣಾಧಿಕಾರಿಗಳು ಅರೇಂಜ್ ಮಾಡ್ತಾರೆ. ಈಗ ಹಾಸ್ಪಿಟಲಿಂದ ಇನ್ಪೇಷಂಟಾಗಿ ಅಡ್ಮಿಟ್ ಆಗಿದ್ದಾರೆ ಕೆಲವರು. ಅವರು ಮತದಾನ ಮಾಡಬೇಕಂದ್ರೆ ಇದು ಅವರು ಸ್ವಂತವಾಗಿ ಆಂಬುಲೆನ್ಸ್ ವೆಹಿಕಲ್ ಯೂಸ್ ಮಾಡಿ ಅವರೇ ಬರ್ತಾರೆ ಅಂದರೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಬೇರೆ ಕೆಲವು ಟೈಮ್ ಏನಾಗ್ತದೆ, ಹಾಸ್ಪಿಟಲ್ ಕಡೆಯಿಂದ ಆಂಬುಲೆನ್ಸ್ ಅರೇಂಜ್ ಮಾಡ್ತೀವಿ ಅಂತೆಲ್ಲ ಕೆಲವು ಟೈಮ್ ರಿಕ್ವೆಸ್ಟ್ ಬರ್ತದೆ. ಆ ಥರ ರಿಕ್ವೆಸ್ಟ್ ಬಂದರೆ ಚುನಾವಣಾಧಿಕಾರಿ, ಸಂಬಂಧಪಟ್ಟ ಚುನಾವಣಾಧಿಕಾರಿಗೆ ಅವರು ಮುಂಚಿತವಾಗಿ ಇನ್ಫಾರ್ಮ್ ಮಾಡಬೇಕು. ಇದು ಯಾಕೆ ಈ ಥರ ಇದೆ ಅಂದರೆ, ಈಗ ಮೋರ್ ದೆನ್ 1 ಪರ್ಸನ್ಸ್ ಬರ್ತಾರೆ ಅಂದರೆ ಒಬ್ಬರಿಗಿಂತ ಹೆಚ್ಚಿನ ಇದರಲ್ಲಿ ಒಂದು ಆಂಬುಲೆನ್ಸ್ ಅಂದರೆ ಇದಕ್ಕೆ ಇದು ಯಾರು ಫಂಡ್ ಮಾಡಿದ್ದು ಈ ಕ್ವಶನ್ ಬರ್ತದೆ. ಯಾಕಂದರೆ ಇದು ಅಭ್ಯರ್ಥಿಗಳು